ಇಲ್ಲ, ಅವ್ರು ಏನು ಉತ್ತರ ಕೊಡ್ತಾರೆ? ಈಗಾಗಲೇ ಅವ್ರು ಹೇಳಿದ್ದಾರೆ, ನಾವೆಲ್ಲ ಕೊಟ್ಬಿಟ್ಟಿದ್ದೀವಿ, ಏನು ಕೊಡೋದು ಉಳಿದಿಲ್ಲ ಅಂತ ಹೇಳಿದ್ದಾರೆ. ಅದು ಅತ್ಯಂತ ದೊಡ್ಡ ಸುಳ್ಳು ಹೇಳಿರ್ತಕ್ಕಂಥದ್ದು. ನಮ್ಮ ಹಣಕಾಸಿನ ಸಚಿವರು, ಈ ದೇಶದ ಹಣಕಾಸಿನ ಸಚಿವರು ಸುಳ್ಳು ಹೇಳ್ತಾರೆ ಅಂದರೆ ಅದಕ್ಕಿಂತ ದೊಡ್ಡ ಅನಾಹುತ ಯಾವುದೂ ಇಲ್ಲ. ನಮಗೆ NDRFನಲ್ಲಿ ಇಲ್ಲಿಯವರೆಗೂ ಒಂದೇ ಒಂದು ರೂಪಾಯಿ ಬಂದಿಲ್ಲ. ನಾವು 17,900 ಕೋಟಿ ರೂಪಾಯಿ ಅವರಿಗೆ ನಮಗೆ ಬರಕ್ಕೆ ಹಣ ಕೊಡಿ, ಇಷ್ಟು ಲಾಸ್ ಆಗಿದೆ ನಮಗೆ ಅಂತೇಳಿ ಮನವಿ ಕೊಟ್ಟಿದ್ದೀವಿ. ಅವರು ಕೇಂದ್ರದ ತಂಡ ಬಂದು ಪರಿಶೀಲನೆ ಮಾಡಿ ನೋಡಿಕೊಂಡು ಹೋಗಿದ್ದಾರೆ. ಅದಾದ ಮೇಲೆ ಇಲ್ಲಿಯವರೆಗೂ 1 ರೂಪಾಯಿ ಹಣ ಬಿಡುಗಡೆ ಮಾಡಿಲ್ಲ. ಅವರು ಅಲ್ಲಿ ಹೇಳ್ತಾರೆ, ಅದು ಕೂಡ ಸದನದಲ್ಲಿ ಹೇಳ್ತಾರೆ, ಪಾರ್ಲಿಮೆಂಟಲ್ಲಿ ಹೇಳ್ತಾರೆ, ನಾವು ಕರ್ನಾಟಕಕ್ಕೆ ಕೊಡೋದೆಲ್ಲ ಕೊಟ್ಬಿಟ್ಟಿದ್ದೀವಿ ಅಂತ. ಅತ್ಯಂತ ದೊಡ್ಡ ಸುಳ್ಳನ್ನು ನಮ್ಮ ಹಣಕಾಸಿನ ಸಚಿವರು, ಕೇಂದ್ರದ ಹಣಕಾಸಿನ ಸಚಿವರು, ಅದು ಈ ರಾಜ್ಯದ ರಾಜ್ಯಸಭಾ ಸದಸ್ಯರು ಅಂಥವರು ಈ ರೀತಿ ಸುಳ್ಳು ಹೇಳಿದ್ರೆ ಇನ್ನೇನು ಹೇಳಬೇಕು? ಅದಕ್ಕೆ ಅಮಿತ್ ಶಾ ಅವರೇನು ಮೈಸೂರಿಗೆ ಬರ್ತಾ ಇದ್ದಾರೆ, ಅವ್ರು ಏನು ಉತ್ತರ, ರಾಜ್ಯದ ಜನತೆಗೆ ಏನು ಉತ್ತರ ಕೊಡ್ತಾರೆ ನೋಡೋಣ. ದೇವೇಗೌಡರು ಕೂಡ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ, ತಕ್ಕ ಉತ್ತರ ಕೊಟ್ಟವ್ರೆ ನಿರ್ಮಲಾ ಸೀತಾರಾಮನ್. ದೇವೇಗೌಡರಿಗೆ ಮಾಹಿತಿ ಕೊರತೆ ಇರ್ಬೋದೇನೋ, ಗೊತ್ತಿಲ್ಲ. ಯಾಕೆಂದರೆ ಅವ್ರಿಗೂ ಕೂಡ NDRFನಲ್ಲಿ ಹಣ ಬಂದಿಲ್ಲ ಅಂಥೇಳಿ ಅವ್ರಿಗೂ ಕೂಡ ಮಾಹಿತಿ ಇರ್ಬೋದು, ಅಥವಾ ಅವರಿಗೆ ಮಾಹಿತಿ ಇಲ್ಲದೆ ಇರ್ಬೋದು. ಆದರೆ ಸತ್ಯಾಂಶ ಏನು ಅಂತ ಹೇಳಿದರೆ, ನಾವು ಸರ್ಕಾರದಲ್ಲಿದ್ದೇವೆ. ನಾವು ಸರ್ಕಾರದಿಂದ ಒಂದು ರಾಜ್ಯ ಸರ್ಕಾರ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡ್ತದೆ ಅಂತ ಹೇಳಿದರೆ ನಾವು ಜವಾಬ್ದಾರಿಯುತ ಸರ್ಕಾರ ಅಲ್ವಾ? ಜವಾಬ್ದಾರಿಯಿಂದ ನಾವು ಹೋಗಿ ಕೇಂದ್ರಕ್ಕೆ ಗಮನಕ್ಕೆ ತಂದಿದ್ದೇವೆ. ನಮಗೆ ಕೊಡಬೇಕಾದದ್ದು NDRF ಹಣ ಕೊಡಿ, ಮತ್ತು ನಮಗೆ ಬೇರೆ ರೂಪದಲ್ಲಿ ಈಗ ನಮ್ಮ GST ಹಣ ಕೊಡಲಿಲ್ಲ ಸಂಪೂರ್ಣವಾಗಿ, ನಮಗೆ ಕೊಡಬೇಕಾದ ಪರ್ಸೆಂಟೇಜ್ ಕೊಡಲಿಲ್ಲ. ಆಮೇಲೆ ನಮಗೆ ಗ್ರಾಂಟ್ಗಳು ಬೇರೆ ಬೇರೆ ಇಲಾಖೆಯಲ್ಲಿ ಸೋಷಿಯಲ್ ವೆಲ್ಫೇರ್ ಇರ್ಬೋದು, ಇರಿಗೇಷನ್ ಇರ್ಬೋದು, ಅವೆಲ್ಲವನ್ನು ಕೂಡ ನಮಗೆ ಕೊಡುವಂಥ ಹಣನ ಕೂಡ ನಮಗಿನ್ನೂ ಕೊಟ್ಟಿಲ್ಲ. ಇದನ್ನು ಹೇಳಿದರೆ ಅದು ಸುಳ್ಳು ಹೇಳ್ತಾರೆ, ರಾಜ್ಯ ಸರ್ಕಾರ ರಾಜಕೀಯ ಮಾಡುತ್ತೆ ಅಂತ ಹೇಳಿದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಬೇಕಷ್ಟೇ ನಾವು. ಈಗ ಪ್ರತಾಪ್ ರೆಡ್ಡಿ ಅವರ ರಾಜೀನಾಮೆ ಸಾಕಷ್ಟು ಚರ್ಚೆ ಗ್ರಾಸ್ ಆಗಿದೆ. ಸರ್ಕಾರ ಏನು ಅಕ್ಸೆಪ್ಟ್ ಮಾಡ್ಕೊಳುತ್ತಾ ಹೇಗೆ? ಇದೆಲ್ಲ ಅವರು ರಾಜೀನಾಮೆ ಕೊಟ್ಟಿರೋದು ಅವರ ವೈಯಕ್ತಿಕವಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅವರು ಯಾವುದೇ ಕಾರಣ ಹೇಳಿ ನನಗೆ ಈ ಕಾರಣಕ್ಕಾಗಿ ರಾಜೀನಾಮೆ ಕೊಟ್ಟಿದ್ದೇನೆ ಅಂತ ಏನು ಹೇಳಿಲ್ಲ ಅವರು. ಹಾಗಾಗಿ ಅವ್ರನ್ನ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡಲೇಬೇಕಾಗ್ತದೆ. ಸರ್, ಕೆಂಪಣ್ಣವರ ಒಂದು ಆರೋಪ CBI ತನಿಖೆಗೆ ವಹಿಸಬೇಕು ಅಂತ ಅಶೋಕ್ ಅವರು ಒತ್ತಾಯ ಮಾಡ್ತಿದ್ದಾರೆ. ನಾವು ಅವ್ರನ್ನ ಕೇಳಿದ್ವಲ್ಲ, CBI ತನಿಖೆ ಕೊಡಿ ಅಂತ. ಹಿಂದೆ ಅವ್ರು ಕೊಟ್ಟಿರ್ಲಿಲ್ಲಲ್ಲ, ಈಗೆಂತ ನೈತಿಕತೆ ಇದೆ ಅವ್ರಿಗೆ? ಅವ್ರಿದ್ದಾಗ ನಾವು ಕೇಳಿದ್ವಿ, 40% ಕಮಿಷನ್ ತಗೊಂತಾ ಇದ್ದೀರಾ ನೀವು, ಇದನ್ನೆಲ್ಲ CBI ಕೊಡಿ, ಅದನ್ನ ಎನ್ಕ್ವೈರಿ ಮಾಡಿಸಿ. ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ರು ಕೆಂಪಣ್ಣವರು, ಅದನ್ನ ಏನೂ ಮಾಡಲಿಲ್ಲ ಅವರು. ಈಗ ಯಾವ ನೈತಿಕತೆ ಇದೆ ಅವ್ರಿಗೆ ನಮ್ಮನ್ನು ಕೇಳೋದಕ್ಕೆ ಅಂತ ಗೊತ್ತಿಲ್ಲ ನನಗೆ. ಎಷ್ಟನ ಪರ್ಸೆಂಟ್ ಆಗ್ಲಿ ಕಣ್ರಿ, ತನಿಖೆ ಮಾಡಲಿ. ನಿಗಮ ಮಂಡಳಿದೇನು ಸರ್, ಲೋಕಸಭಾ ಚುನಾವಣೆಗೆ ಮುನ್ನ ಏನಾಗುತ್ತಾ ಅಥವಾ ಮಾಡ್ತಾರೆ? ಆದಷ್ಟು ಶೀಘ್ರವಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಹೈಕಮಾಂಡ್ ಅಲ್ಲಿ. ಅದನ್ನ ನಂಬಬೇಕಲ್ಲ, ಹೈಕಮಾಂಡ್ ಹೇಳಿದ ಮೇಲೆ ಮಾಡ್ತಾರೆ. ಏನಿಲ್ಲ, ಅದೆಲ್ಲ ಆಗೋಯ್ತಲ್ಲ, ನಾವು ಬೇಸರ ಮಾಡಿದ್ದು ಅದೆಲ್ಲ ಮುಗಿದೋಯ್ತು. ಆದರೆ ನಮ್ಮ ಹೈಕಮಾಂಡ್ನಲ್ಲಿ ಮುಖ್ಯಮಂತ್ರಿಗಳು, CLP ನಾಯಕರು ಸಿದ್ದರಾಮಯ್ಯನವರು ಮತ್ತು ನಮ್ಮ ಅಧ್ಯಕ್ಷರು ಶಿವಕುಮಾರ್ ಅವರು ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ, ಅಂತಿಮಗೊಳಿಸಿದ್ದೀವಿ ಅಂತ ಹೇಳಿದ್ದಾರೆ. ಈ ಸದ್ಯದಲ್ಲೇ ಪ್ರಕಟಣೆ ಮಾಡ್ತಾರೆ. ಮೊನ್ನೆ ಡಿನ್ನರ್ ಮೀಟಿಂಗ್ ಸೇರಿದಂತ ಸಚಿವರು ನಿಮ್ಮ ನಿಯೋಗ CM ಭೇಟಿಗೆ ಅವಕಾಶ ಏನಿಲ್ಲ, ಇಲ್ಲ ಇಲ್ಲ, ನಾವು ಆ ಥರ ಏನಿಲ್ಲ ರೀ. ಎಲ್ಲ ನಾವು ಯಾರ್ದಾರ ಮನೇಲಿ ತಿಂಡಿ ತಿನ್ನೋದು ತಪ್ಪ? ಒಳ್ಳೆ ಕತೆ ಆಯ್ತಲ್ಲ ನಿಮಗೆ. 4 ಜನ ಸೇರಿಕೊಂಡು ನಾವೆಲ್ಲ ಒಂದು ಸರ್ಕಾರದಲ್ಲಿ ಸಚಿವರಿದ್ದೀವಿ, ಅನೇಕ ವಿಷಯಗಳಿರುತ್ತೆ. ನಾವೆಲ್ಲ ಮುನಿಯಪ್ಪನವರು ತಿಂಡಿ ಕರೆದ್ರು, ಹೋದ್ವಿ, ತಿಂಡಿ ತಿಂದ್ವಿ. ಸ್ವಾಭಾವಿಕವಾಗಿ 5-6 ಜನ ಮಂತ್ರಿಗಳು ಸೇರಿದ ಮೇಲೆ ಏನು ಮಾಡ್ತಾರೆ? ಏನು ಲಗ್ನ ಮಾಡೋದಕ್ಕೆ, ಸಂಬಂಧ ಮಾಡೋದಕ್ಕೆ ಮಾತಾಡ್ತಾರ? ನಾವು ಮಾತಾಡಿರೋದೆಲ್ಲ ರಾಜಕೀಯನ ಮಾತಾಡಿದ್ದೀವಿ. ಹೌದಪ್ಪ, ಪಕ್ಷಕ್ಕೆ ಹೆಚ್ಚು ಶಕ್ತಿ ಕೊಡಬೇಕು, ಲೋಕಸಭೆಯಲ್ಲಿ ಹೆಚ್ಚು ಸೀಟನ್ನು ಗೆದ್ದಿಸ್ಕೊಳ್ಳೋದಕ್ಕೆ ನಾವೇನು ಮಾಡಬೇಕು, ನಮ್ಮ ಜವಾಬ್ದಾರಿ, ಅದನ್ನು ನಾವು ಚರ್ಚೆ ಮಾಡಿ ಮಾತಾಡಿ ಅದನ್ನು ಬಂದಿದ್ದೇವೆ. ಅದಕ್ಕೆ ಯಾವ ರಾಜಕೀಯ ಬಣ್ಣ ಕಲ್ಪಿಸುವಂಥ ಅಗತ್ಯ ಇಲ್ಲ.
ಅಲ್ಲ, ನಾವು ಮೊದಲಿಂದಾನು ಹೇಳ್ತಾ ಇದ್ದೀವಲ್ಲ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ನಾವು ಹಾಕಿರೋದು. ಮಹದಾಯಿ ಯೋಜನೆಗೆ ಹಾಕಿದ್ದೀವಿ, ನೀವು ನಮಗೆ ಅನುಮತಿಯನ್ನು ಕೊಡಲಿಲ್ಲ. ಮೇಕೆದಾಟಿಗೆ ಅನುಮತಿ ಕೊಡಲಿಲ್ಲ. ಅಪ್ಪರ್ ಭದ್ರಾಗೆ ರಾಷ್ಟ್ರೀಯ ಯೋಜನೆ ಮಾಡ್ತೀವಿ ಅಂತ ಅವರೇ ಘೋಷಣೆ ಮಾಡಿದ್ರು. 5,000 ಕೋಟಿ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಏನು ಹೇಳದೆ ಅವರು, ಏನು ಮಾಡದೆ ಇದ್ರೆ ರಾಜಕಾರಣ ಮಾಡದೆ ಇನ್ನೇನು ಮಾಡ್ತಾ ಇದ್ದಾರೆ ಅವರು? ಕರ್ನಾಟಕನ ಮಲತಾಯಿ ಧೋರಣೆಯನ್ನ ಕರ್ನಾಟಕಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೇರವಾಗಿ ನಾವು ಹೇಳಬೇಕಾಗ್ತದೆ. ಯಾಕೆಂದ್ರೆ ನಮಗೆ ನಾವೇನು ಅವರಿಗೇನು ತೊಂದರೆ ಮಾಡ್ತಾ ಇಲ್ಲ. ಲೆಜಿಟಿಮೇಟ್ ಆಗಿ ಕರ್ನಾಟಕಕ್ಕೆ ಬರುವಂತ ಯೋಜನೆಗಳ ಹಣ ಜೊತೆಗೆ ನಮಗೆ ಬರ್ತಕ್ಕಂಥ ಟ್ಯಾಕ್ಸಿನ ಭಾಗ ಮತ್ತು ನಮಗೆ NDRFನಲ್ಲಿ ಕೊಡಬೇಕು. ಇಷ್ಟನ್ನೇ ನಾವು ಕೇಳಿರೋದು. ಡೆಲ್ಲಿಯಲ್ಲೂ ನಾವು ಇದನ್ನೇ ಹೇಳಿದ್ದೇವೆ. ಅದನ್ನು ಅವರು ಗಮನಕ್ಕೆ ತಗೊಳ್ಳದೇ ಇದ್ರೆ ಮಾನ್ಯ ಪ್ರಧಾನಮಂತ್ರಿಗಳಾಗ್ಬೋದು, ಗೃಹ ಸಚಿವರಾಗ್ಬೋದು, ಅವರು ಅದನ್ನ ಗಣನೆಗೆ ತಗೊಂಡು ನಮ್ಮ ರೆಸ್ಕ್ಯೂಗೆ ಬರಬೇಕು. ಸರ್, ಇವತ್ತು ಅಮಿತ್ ಅವರು ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಮೈಸೂರಿನಲ್ಲಿ ಆ ಭಾಗದ ಮುಖಂಡರ ಸಭೆ ಮಾಡಲಿ. ಅವ್ರ ಕೆಲಸ ಮಾಡ್ತಾರೆ, ನಾವು ನಮ್ಮ ಕೆಲಸ ಮಾಡ್ತೀವಿ. ಚುನಾವಣೆ ಇದ್ದಾಗ ಅವರು ಬಂದೇ ಬರ್ತಾರೆ. ಯಾವಾಗಲೂ ಚುನಾವಣೆ ಇದ್ದಾಗ ಹೆಚ್ಚು ಬರ್ತಾರೆ ಪ್ರಧಾನಮಂತ್ರಿಗಳು. ಈಗ ಅವ್ರದ್ದು ಕೂಡ TP ಬರುತ್ತೆ. ಇಷ್ಟರಲ್ಲಿ ಬರಲಿ, ಚುನಾವಣೆ ಎಂದಾಗ ಬರ್ತಾರೆ. ಕಾಂಗ್ರೆಸ್ ಅಲ್ಲಿ ಇನ್ನೂ ಅಭ್ಯರ್ಥಿ ಆಯ್ಕೆ ಕಗ್ಗಂಟು ಮುಂದುವರೆದಿದೆ ಅಂತ ಚರ್ಚೆ ಸರ್. ಏನಿಲ್ಲ, ನಮ್ಮ ಪ್ರಾಸೆಸ್ ನಡೀತಾ ಇದೆ. ಕಗ್ಗಂಟೆ ಯಾಕೆ ಹೇಳ್ತೀರಿ ಅದಕ್ಕೆ? ರೇಣುಕಾಚಾರ್ಯ ನಾವು ಸಂಬಂಧ ಇದ್ದಾಗ ನಾವು ಮಾಡ್ತೀವಿ. ಸಂದರ್ಭಾನುಸಾರವಾಗಿ ನಾವು ಟಿಕೆಟ್ಗಳ ಅನೌನ್ಸ್ ಮಾಡ್ತೀವಿ. ಇವ್ರು ಹೇಳ್ದಂಗೆ ಇವ್ರು ಕೇಳ್ದಂಗೆ ಮಾಡ್ತೀವ? ನಮ್ಮ ಪ್ರೋಸೆಸ್ ಇದೆ, ಪ್ರೋಸೆಸ್ ನಡೀತಾ ಇದೆ. ಈಶ್ವರಪ್ಪ ಅವ್ರು ನೋಟಿಸ್ ಕೊಟ್ಟಿದ್ರು ಅಂತ. ನೋಟಿಸ್ 100 ಬಂದ್ರು ಎದುರಲ್ಲ ಅಂತ ಮತ್ತೆ ಅವರು ಹೆದರ್ಸಕ್ಕೆ ಯಾರು ಹೋಗಿಲ್ಲ. ಅವ್ರನ್ನ ಕಾನೂನು ಪ್ರಕಾರ ನೋಟಿಸ್ ಕೊಟ್ಟಿದ್ದಾರೆ. ಅವ್ರನ್ನ ಕರೆದು ಅವರು ಯಾಕಪ್ಪ ಇಂಥ ಹೇಳಿಕೆ ಕೊಟ್ಟಿದ್ದೀರಾ ಅಂತ ಅದಕ್ಕೆ ಸಮಜಾಯಿಸಿ ಕೊಡ್ಲಿ. ಅವ್ರನ್ನ ಯಾರು ಎದುರಿಸಕ್ಕೆ ಹೋಗ್ತಾರೆ? ಈಶ್ವರಪ್ಪನವ್ರನ್ನ ಎದುರಿಸಕ್ಕಾಗತ್ತಾ? ಬಹಳ ದೊಡ್ಡವರು ಅವರು, ಅವ್ರನ್ನ ಎದುರಿಸಕ್ಕಾಗದೇ ಇಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.